ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಗಾಯ್ಸ್, ಇವತ್ತು 1 ವೀಕ್ ಚಾಲೆಂಜ್ ಹೇರ್ ಗ್ರೋತ್ ಆಗೋದನ್ನ ನಾನು ನಿಮಗೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಗೈಸ್ ನಾನು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಜಸ್ಟ್ 1 ವೀಕಲ್ಲಿ ನಿಮ್ಮ ಹೇರ್ ಯಾವ ಥರ ಗ್ರೋತ್ ಆಗುತ್ತೆ, ಅದು ಹೋಮ್ ಮೇಡ್ ರೆಮಿಡಿಯಿಂದ. ಆ್ಯಕ್ಚುಲಿ ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಗೈಸ್, ಆ್ಯಕ್ಚುಲಿ ದಿಸ್ ಇಸ್ ಮೈ ಹೇರ್ ಸೀಕ್ರೆಟ್ ಟಿಪ್ಪು. ಇದು ನಾನು ಓನ್ಲಿ 1 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಹೇರ್ನ ಯಾವ ಥರ ಗ್ರೋತ್ ಮಾಡ್ಕೊಂಡಿದ್ದೀನಿ ಅದು ಮನೆಯಲ್ಲೇ ಅಂತ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ಆ ಒಂದೇ ಒಂದು ಇಂಗ್ರೀಡಿಯೆಂಟ್ ಅಂದರೆ ಅದು ಮೆಂತ್ಯ. ಆ ಮೆಂತ್ಯ ಬೀಜಗಳು ನಮ್ಮ ಕೂದಲನ್ನ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಗೈಸ್. ಯಾಕೆ ಅಂದರೆ ಮೆಂತ್ಯ ಬೀಜಗಳಲ್ಲಿ ಕಬ್ಬಿಣಾಂಶ ಮತ್ತು ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ಮತ್ತು ನಮ್ಮ ಕೂದಲು ದಪ್ಪ ಆಗುತ್ತೆ. ಸೊ ನಿಮಗೆ ಗೊತ್ತು, ನಾವು ಇವಾಗ ಬೇಸಿಗೆ ಇದ್ದೀವಿ, ಅಂದರೆ ಬೇಸಿಗೆ ಕಾಲದಲ್ಲಿದ್ದೀವಿ. ಸೊ ಈ ಬೇಸಿಗೆ ಕಾಲದಲ್ಲಿ ನಾವು ಈ ಬೆವರೋದ್ರಿಂದ ನಮ್ಮ ಕೂದಲಲ್ಲಿ ತಲೆಹೊಟ್ಟು ಮತ್ತು ತಲೆ ಕೂದಲಿಗೆ ತುರಿಕೆ ಇಂಥ ಸಮಸ್ಯೆಗಳೆಲ್ಲ ಹೆಚ್ಚಾಗಿ ಕಾಣ್ಬರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಮೆಂತ್ಯ ತುಂಬ ಉಪಯೋಗಕಾರಿ. ಸೊ ಇದು ಒಳ್ಳೆ ಉತ್ತಮ ಮನೆಮದ್ದು ಅಂತಲೇ ಹೇಳ್ಬೋದು ಗೈಸ್. ಸೊ ಈ ಮೆಂತ್ಯ ಬೀಜಗಳಲ್ಲಿ ಏನೇನಿದೆ ಅಂತಂದರೆ ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಸಿ, ಈ ಕ್ಯಾಲ್ಶಿಯಮ್ಸ್ ಇರೋದ್ರಿಂದ ಆ್ಯಂಡ್ ಪ್ಲಸ್ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಕೂದಲಿನ ತಲೆಹೊಟ್ಟು ಅಂದರೆ ಹೇರ್ ಡ್ಯಾಂಡ್ರಫ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಮತ್ತು ನಮ್ಮ ಕೂದಲಿನ ಬೇರುಗಳು ಅಂದರೆ ನಮ್ಮ ಕೂದಲಿನ ರೂಟ್ಸ್ನ ಇದು ಸ್ಟ್ರಾಂಗ್ ಮಾಡುತ್ತೆ, ಪ್ಲಸ್ ಗ್ರೋತ್ ಮಾಡುತ್ತೆ. ಆ್ಯಂಡ್ ಈ ಮೆಂತ್ಯ ನೀರಿನಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗೋದಲ್ಲದೆ ನಮ್ಮ ಕೂದಲು ರೇಷ್ಮೆ ಥರ ಅಂದರೆ ಸಿಲ್ಕಿ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಕೂದಲು ತುಂಬ ಹೆಲ್ತಿಯಾಗಿರೋದಕ್ಕೆ ಈ ಮೆಂತ್ಯ ತುಂಬಾ ಸಹಾಯ ಮಾಡುತ್ತೆ. ಸೊ ಒಳ್ಳೆ ಇಂಗ್ರೀಡಿಯೆಂಟ್ ಇದು. ಸೊ ಇದು ಒಂದೇ ಒಂದು ಇಂಗ್ರೀಡಿಯೆಂಟ್ನ ನಾವು ಯೂಸ್ ಮಾಡಿಕೊಂಡು ಹೇರ್ ಟಾನಿಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಗೈಸ್, ಮೆಂತ್ಯ ತೊಗೊಳ್ಳಿ. ಈ ಥರ ಮೆಂತ್ಯ ತೊಗೊಂಡು ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳಿ. ನೋಡಿ ಇವಾಗ ಹಾಕ್ತಾ ಇದ್ದೀವಲ್ಲ, ಆ ಥರ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳಿ. ಅದು ಹಾಕ್ಕೊಂಡು ಅದಕ್ಕೆ ಆ ಮೆಂತ್ಯ ಮುಳುಗಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು ಸಿಮ್ಮಲ್ಲಿ ಮಿನಿಮಮ್ 15 ಮಿನಿಟ್ಸು ಅದನ್ನು ಬೌಲ್ ಅಂದರೆ ಬೇಯಿಸ್ಕೋಬೇಕು. ಯಾಕೆ ಅಂದರೆ ಆ ಮೆಂತ್ಯನ 15 ನಿಮಿಷ ಯಾಕೆ ಬೇಯಿಸ್ಕೋಬೇಕು ಅಂದರೆ ಅಲ್ಲೇ ಆ ಮೆಂತ್ಯಲ್ಲಿರೋ ಅಂಶ ಎಲ್ಲ ಕೂಡ ನೀರಿಗೆ ಕನ್ವರ್ಟ್ ಆಗುತ್ತೆ ಆ್ಯಂಡ್ ನೀರು ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮೆಂತ್ಯಲ್ಲಿರೋ ಅಂಶ ಎಲ್ಲ ನೀರಿಗೆ ಬರುತ್ತೆ. ಸೊ ಆ ಥರ ನೀವು 15 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ 15 ಮಿನಿಟ್ಸ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ನೀರು. ಇದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಕ್ಯಾಸ್ಟ್ರಾಯಿಲ್ ಆಯಿಲ್ ಹಾಕೊಳ್ಳೋಣ ಗೈಸ್. ಕ್ಯಾಸ್ಟ್ರಾಯಿಲ್ ಆಯಿಲ್ ಅಂದರೆ ಹರಳೆಣ್ಣೆ ಅಂತ ಕರೀತಾರೆ. ಹರಳೆಣ್ಣೆನ ಜಸ್ಟ್ 1 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ನಾವು ಹರಳೆಣ್ಣೆ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹೇರಲ್ಲಿರೋ ಡ್ಯಾಂಡ್ರಫ್ನ ಅದು ರೆಡ್ಯೂಸ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಆ್ಯಂಡ್ ನಮ್ಮ ಹೇರ್ನ ಸ್ಮೂತ್ ಮಾಡುತ್ತೆ. ಸೊ ಎಲ್ಲಿ ನಮ್ಮದು ಹೇರ್ ಫಾಲ್ ಆಗಿರುತ್ತೆ ಅಂಥ ಪೋರ್ಷನ್, ಅಂಥ ಭಾಗದಲ್ಲಿ ಹೊಸ ಕೂದಲನ್ನ ಬೆಳವಣಿಗೆ ಮಾಡಲು ಈ ಹರಳೆಣ್ಣೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಸ್ಟ್ರಾಯಿಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಹಾಕ್ಕೊಂಡ್ವಿ. ಸೊ ರೆಡಿ ಆಯಿತು ಟಾನಿಕ್ಕು. ಈಗ ಗ್ಯಾಸ್ ಆಫ್ ಮಾಡಿ ನಾವು ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸರ್ ನೋಡಿ ಆ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ.
ಆ್ಯಕ್ಚುಲಿ ಈ ಟಾನಿಕ್ಕು ನನಗೆ 1 ಮಂತ್ ಬರುತ್ತೆ. ಸೊ ವೀಕ್ಲಿ 2 ಟೈಮ್ಸ್ ಹಾಕ್ಕೊಂಡ್ರೆ ಸಾಕು ಗೈಸ್, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಈಗ ಈ ಬೌಲಲ್ಲಿ ಇದೆಯಲ್ಲ, ಆ ಟಾನಿಕ್ನ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕಾಟನಿಂದನೂ ಕೂಡ ಹೇರ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆ ಥರ ಅಂದರೆ ಹತ್ತಿಯಿಂದನೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಪ್ರೇ ಬಾಟಲ್ ಸಿಗುತ್ತೆ, ಬಳೆ ಶಾಪಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಸೊ ಈ ಥರ ಸ್ಪ್ರೇ ಬಾಟಲ್ಗೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಆ ಟಾನಿಕ್ಕ ಹಾಕೊಳ್ಳಿ. ಸೊ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಸ್ಪ್ರೇ ಬಾಟಲ್ಗೆ ಹಾಕೊಳ್ಳಿ. ಸೊ ಇದು ನನಗೆ ಮಿನಿಮಮ್ ಅಂದರೆ 1 ಮಂತ್ ಬರುತ್ತೆ ಈ ಟಾನಿಕ್ಕು. ಸೊ ಯಾವ ಥರ ಇದನ್ನು ಹಚ್ಕೋಬೇಕು ಹೇರ್ಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ನಿಮ್ಮದು ಕೂದಲನ್ನ 2ನ ಪಾರ್ಟಿಷನ್ ಮಾಡ್ಕೊಳ್ಳಿ ಗೈಸ್. ಪಾರ್ಟಿಷನ್ ಮಾಡಿಕೊಂಡು ನೀವು ಯಾವಾಗಲೂ ಸ್ಪ್ರೇನ ರೂಟ್ಗೆ ಕೂಡ ಅಪ್ಲೈ ಮಾಡಲೇಬೇಕು. ಬಿಕಾಸ್ ರೂಟಿಂದನೇ ತಾನೇ ನಮ್ಮ ಹೇರ್ ಗ್ರೋತ್ ಆಗೋದು. ಸೊ ಯಾವಾಗಲೂ ರೂಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಲ್ಲ ಆ ಥರ ಕೂದಲಿನ ಬೇರ್ಗೆ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಆ ಟಾನಿಕ್ನ. ಸೊ ಹೇರ್ ಗ್ರೋತ್ ಆಗೋಕ್ಕೆ ರೂಟ್ ತುಂಬಾ ಇಂಪಾರ್ಟೆಂಟು. ಸೊ ರೂಟ್ಗೆ ಆ ಥರ ಸ್ಪ್ರೇ ಮಾಡ್ಕೊಳ್ತಾ ಹೋಗಿ. ನಾನು ಆ ಥರ ಸ್ಪ್ರೇ ಮಾಡೋ ಥರನೇ ಮಾಡ್ಕೊಳ್ಳಿ. ಆಫ್ಟರ್ ಸ್ಪ್ರೇ ಆದಮೇಲೆ ನೀವು ಒಂದು 5 ಇಂದ 10 ಮಿನಿಟ್ಸ್ ಹೇರ್ನ ಮಸಾಜ್ ಮಾಡ್ಕೊಳ್ಳಿ. ಹೇರ್ ಮಸಾಜ್ ಮಾಡಿದ್ರೆ ಆ ಟಾನಿಕ್ ಎಲ್ಲ ರೂಟ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಆದಮೇಲೆ ನೀವು ಮಿನಿಮಮ್ 30 ಮಿನಿಟ್ಸ್ ನೀವು ನೆನೆಗೆ ಬಿಡಬೇಕು ಆ ಟಾನಿಕ್ನ ಕೂದಲಿಗೆ. ಬಿಕಾಸ್ ನೆನಿಬೇಕು. ಮಿನಿಮಮ್ ಅಂದರೆ ಒಂದು 1/2 ಅವರ್ ಆದರೂ ಅದನ್ನು ನೆನೆಯಕ್ಕೆ ಬಿಡಿ. ಆಫ್ಟರ್ 30 ಮಿನಿಟ್ಸ್ ಆದಮೇಲೆ ಅಂದರೆ 30 ನಿಮಿಷ ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ. ಸೊ ಇವಾಗ ಸ್ನಾನ ಮಾಡಿಕೊಂಡು ನನ್ನ ಹೇರ್ ಡ್ರೈ ಮಾಡ್ಕೊಂಡು ಬಂದೆ ಗೈಸ್. ನೋಡಿ 1 ವೀಕ್ ಚಾಲೆಂಜ್ ಇದು. ಎಷ್ಟು ತುಂಬ ಚೆನ್ನಾಗಿ ಸಿಲ್ಕಿ ಹೇರ್ ಆಗಿ ಎಷ್ಟು ಬ್ಲ್ಯಾಕ್ ಆಗಿ ನನ್ನ ಹೇರ್ ಕಾಣಿಸ್ತಾ ಇದೆ ಅಂತ ನೀವೇ ಗಮನಿಸ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಬಂದಿದೆ ಸ್ನಾನ ಆದಮೇಲೆ. ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಗೈಸ್, ಅದಕ್ಕೆ ನಾನೇ ಗ್ಯಾರಂಟಿ. ಸೊ ಪ್ಲೀಸ್ ಒಂದ್ಸಲ ಇದನ್ನು ಟ್ರೈ ಮಾಡಿ. ನಿಮಗೆ 1 ವೀಕಲ್ಲೇ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ ಯಾವ ಥರ ಹೇರ್ ಗ್ರೋತ್ ಆಗ್ತಾಯಿದೆ ಅಂತ. ಬೆಸ್ಟ್ ಹೋಮ್ ರೆಮಿಡಿ ಇದು. ಜಸ್ಟ್ ಓನ್ಲಿ 1 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಾವು ಹೇರ್ನ ಗ್ರೋತ್ ಮಾಡ್ಕೋಬೋದು. ದಿಸ್ ಇಸ್ ವೆರಿ ನ್ಯಾಚುರಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಹೇರು, ಎಷ್ಟು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಶೈನಿಯಾಗಿ ಎಷ್ಟು ಸಿಲ್ಕಿಯಾಗಿ ನನ್ನ ಹೇರ್ ಕಾಣ್ತಾ ಇದೆ ಅಂತ. ಟ್ರೈ ಮಾಡಿ ಗಾಯ್ಸ್, ತುಂಬ ಗುಡ್ ರಿಸಲ್ಟ್ ಸಿಗುತ್ತೆ. ನಾವು 1 ವೀಕ್ ಆದಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಶಾಲಿನಿ ಅಂತ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೊಂದು ಸಲ ಟ್ರೈ ಮಾಡಿ, ನನ್ನ ರಿಕ್ವೆಸ್ಟು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದೇ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಟೇಕ್ ಕೇರ್ ಆಲ್.